ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಜನಗಿ. ನಾವಿವತ್ತು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟ ಭದ್ರಕೋಟೆಯಾಗಿತ್ತು. ಯಾಕಂದ್ರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಗುರುಮಿಟ್ಕಲ್ ಕ್ಷೇತ್ರದಿಂದ. 1972ರಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸತತ 8 ಬಾರಿ ಶಾಸಕರಾಗಿ ಆಯ್ಕೆಯಾಗುವುದರ ಮುಖಾಂತರವಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಇಂತಹ ಕಾಂಗ್ರೆಸ್ನ ಕಟ್ಟ ಭದ್ರಕೋಟೆಯನ್ನು ಛಿದ್ರಗೊಳಿಸಿ ಜೆಡಿಎಸ್ ಕೋಟೆ ನಿರ್ಮಾಣ ಮಾಡಿದ್ದು ಕಂದುಕೂರು ಕುಟುಂಬ. 2018ರಲ್ಲಿ ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿ ಜೆಡಿಎಸ್ ವಿಜಯ ಪತಾಕೆ ಹಾರಿಸಿದ್ದು ದಿವಂಗತ ಮಾಜಿ ಶಾಸಕ ನಾಗನಗೌಡ ಕಂದಕೂರ್ ಅವರು. ಯಾದಗಿರಿಯ ಫೈರ್ ಬ್ರ್ಯಾಂಡ್, ಯೂತ್ ಐಕಾನ್, ಸದಾ ಅಭಿವೃದ್ಧಿಯ ಹರಿಕಾರ ಅಭಿವೃದ್ಧಿಯ ಚಿಂತಕ ಅಂತಾನೆ ಹೆಸರು ಗಳಿಸಿರ್ತಕ್ಕಂಥ ಹಾಲಿ ಶಾಸಕ ಶಾಣಗೌಡ ಕಂದಕೂರ್ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಭರವಸೆಗಳೇನು, ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿಯ ಕೆಲಸಗಳೇನು, ಕ್ಷೇತ್ರದ ಮತದಾರರು, ಕ್ಷೇತ್ರದ ಜನರು ಶಾಸಕ ಶಾಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಗುರುಮಿಟ್ಕಲ್ ಪಟ್ಟಣದಲ್ಲಿದ್ದು ಗುರುಮಿಟ್ಕಲ್ ಪಟ್ಟಣದಲ್ಲಿರ್ತಕ್ಕಂಥ ಮತದಾರರು ಶಾಸಕ ಶಾಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಶಾಣಗೌಡರು ಬಂದ ಮೇಲೆ ನಿಮ್ ಗುರುಮಿಟ್ಕಲ್ ಏನಾದ್ರು ಉದ್ಧಾರ ಆಗಿದೆಯಾ? ಆಗಿದೆಲ್ಲ ಸರ್, ಉದ್ಧಾರ ಬಹಳಷ್ಟು ಉದ್ಧಾರ ಆಗಿದೆ. ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಮೂರ್ತಿಗಳು ಕೆಲವು ವರ್ಷಗಳಿಂದ ಬೇಡಿಕೆಗಳಿದ್ದವು ನಾವು, ಬಟ್ ಇಲ್ಲಿವರೆಗೂ ಯಾರೂ ಮಾಡಿದ್ದಿಲ್ಲ. ಈಗ ಶರಣಗೌಡ ಕಂದಕೂರ್ ಈಗ ಆರಿಸಿ ಬಂದಿದ್ದಾರೆ. ಈಗ ಅವ್ರ ಕೈ ಮೇಲೆ ನಾವೊಂದು ಮನವಿ ಕೊಟ್ಟಿದ್ದೇವೆ, ಎಲ್ಲ ಸಮಾಜ ಎಸ್ ಸಿ ಸಮಾಜದವರು ಎಲ್ಲರೂ ಕಲಿತು ಒಂದು ಮನವಿ ಕೊಟ್ಟಿದ್ರೆ, ಆಯ್ತು ತಗೋಪ್ಪ, ನಾನು ಗೆದ್ದು ಬಂದ ಮೇಲೆ ನಾನು ಕಂಪಲ್ಸರಿ ಖಂಡಿತವಾಗಿ ನಾನು ಮಾಡಿಕೊಡ್ತೀನಿ ಅಂತ ಕೆಲಸ ಮಾತು ಕೊಟ್ಟಿದ್ರು. ಮಾತು ಕೊಟ್ಟದಂಗೆ ಮಾಡಿಕೊಟ್ರು. ನಮಗೂ ಇದೊಂದೇ ಅಲ್ಲ, ಎಲ್ಲ ಗುರುಮಿಟ್ಕಲ್ ಆಲ್ಮೋಸ್ಟ್ ನಾವು ನೋಡಿದಂಗೆ ಎಲ್ಲ ಅಭಿವೃದ್ಧಿ ಆಗಿದೆ. ಇನ್ನೊಂದು ಏನಂತಂದರೆ ಶಾಸಕರು ಯುವಕರಿದ್ದಾರೆ, ಯುವಕರಿದ್ದಾರೂ ಈಗ ಏನಾಗಿದೆ ಪ್ರತಿಯೊಂದಕ್ಕೂ ಅವರು ಸ್ಪಂದನ ಕೊಟ್ಟು ಅವ್ರು ಏನು ಸಮಸ್ಯೆ ಅಂತ ನೇರವಾಗಿ ಮಾತಾಡೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಈಗ ಶರಣಗೌಡ ಅವರು MLA ಏನು ಗೆದ್ದು ಬಂದ್ರಲ್ರಿ, ಅವರು ಈಗ ನಮಗೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪಬ್ಲಿಕ್ ಸಮಸ್ಯೆ ಏನು ಇದ್ರೆ ಕೂಡ ಇಮಿಡಿಯೇಟ್ಲಿ ಆಗಿ ನಾವು ಅವರು ಸ್ಪಂದಿಸ್ತಾರೆ ನಮಗೂ. ಈಗ ನಿಮ್ಮ MLA ಅವರು ಶಾಣಗೌಡ ಕಂದಕೂರ್ ಅವರು ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ಮ ಏರಿಯಾಗೆ ಬಂದಾರೆ, ನಿಮ್ಮ ಸಮಸ್ಯೆ ಕೇಳ್ಯಾರ? ಬಂದಿದ್ದಾರಣ್ಣ, ಏರಿಯಾಗೆ ಬಂದಿದ್ದಾರೆ ಮತ್ತು ಸಮಸ್ಯೆಗಳು ಕೇಳಿದರೆ ಇಲ್ಲಿ ಪ್ರೋಗ್ರಾಮ್ನು ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿನೂ ಒಂದು ಪ್ರೋಗ್ರಾಮ್ನು ಮಾಡಿದ್ದಾರೆ, ಸಮಸ್ಯೆನ ಕೇಳಿದ್ದಾರೆ. ಮತ್ತು ಅವರು ತಿಂಗಳು ಒಂದ್ಸಲ ಆಗಲಿ ಯಾವಾಗಲೂ ಅವ್ರು ಫೋನ್ನಲ್ಲೂ ಕೇಳ್ತಾ ಇದ್ದಾರೆ, ಯಾರಿಗೇನಾಗಲಿ ಹಂಗೆ ಇದಪ್ಪ ಕೌನ್ಸಿಲರ್ಗಳಿಗಾಗಲಿ ಅವರಿಗೆ. ಈಗ ನಿಮ್ಮದು ಗುರುಮಿಟ್ಕಲ್ ಹೆಡ್ ಕ್ವಾರ್ಟರ್ ಇದೆ, ದೊಡ್ಡ ಪಟ್ಟಣ. ಇಲ್ಲಿ ಏನು ಸಮಸ್ಯೆಗಳವ, ಇವ್ರು ಬಂದ್ಮೇಲೆ ಏನು ಕೆಲಸ ಆಗ್ಯಾವ ಇಲ್ಲಿ? ಸಮಸ್ಯೆ ಸರ್, ಇನ್ನು ನೀರಿಂದು ಇನ್ನೂ ಪೂರ್ತಿ ಆಗಿಲ್ಲ ಸರ್. ಆದರೂ ಅವ್ರಿಗೆ ಬೇರೆ ಕಡೆ ಮತ್ತೆ ಒಂದು ಇದು ಟ್ಯಾಂಕನ್ನು ಇದು ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನೀರಿನ ಸಮಸ್ಯೆ ಪೂರ್ತಿಯಾಗಿದೆ. ಈಗ ನಿಮ್ MLA ಅವರಿಗೆ ಭೇಟಿ ಆಗಬೇಕು, ಏನೋ ನಿಮ್ ಸಮಸ್ಯೆ ಕೇಳ್ಕೊಂಡು ಹೋಗ್ಬೇಕು ಅಂದ್ರೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಸಿಗ್ತಾರ? ಇಲ್ಲ, ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಸಿಗ್ತಾರೆ ಸರ್. ಯಾವಾಗಲೂ ಬೇಕಾದ್ರೆ ಸಿಗ್ತಾರೆ ಅವರು. ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ಮ ಏರಿಯಾಗೆ ಬಂದಾರ ಅವರು? ಬಂದಾರ ಸರ್, ಕೆಲವೊಂದು ಮದುವೆಗಳಿಗೆ ಎಲ್ಲರೂ ಬಂದಾರ ಸರ್, ಎಲ್ಲದಕ್ಕೆ ಬಂದಾರ. ಏನ್ ಕೆಲಸ ಆಗ್ಬೇಕು ನಿಮ್ಮಲ್ಲಿ? ಈಗ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ರೋಡ್ಗಳಾಗಬೇಕು ಸರ್, ನಾಲಿಗಳಾಗಬೇಕು, ಮಾಡಿದ್ರೆ ಅದನ್ನು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಆಗ್ಬೇಕು ಸರ್ ಎಲ್ಲ. ಈಗ ಬೇರೆ MLA ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಹೆಂಗೆ, ಶಾಣಗೌಡರು ಹೆಂಗೆ? ಇವರು ಉತ್ತಮ ಸರ್, 100% ಇವರು ಉತ್ತಮ. ಬೇರೆಯವರಿಗೆ ಶಾಸಕರು ಹೋಲಿಸಿದ್ರೆ ಇವರು ಉತ್ತಮ ಸರ್. ನಮಗೆ ಭಾಳ ಸಿಗ್ತಾರೆ, ಪ್ರತಿಯೊಂದಕ್ಕೆ ಏನೇ ಕೆಲಸ ಫೋನ್ ಮಾಡಿದ್ರು ಫೋನ್ದಾಗೆ ಮಾಡಿಕೊಡ್ತಾರೆ ಸರ್ ಅವರು. ಇನ್ನು ಏನು ಕೆಲಸ ಆಗ್ಬೇಕು ನಿಮ್ಮ ಗುರುಮಿಟ್ಕಲ್ ಟೌನಲ್ಲಿ? ಸರ್, ಸಣ್ಣ ಪುಟ್ಟ ರೋಡ್ಗಳು ತೆಗ್ಗಳಿದ್ದಾವೆ, ರೋಡ್ಗಳಾಗಬೇಕು, ಲೈಟ್ಗಳಾಗಬೇಕು. ಸಾಕಷ್ಟು ಈಗ ಶೀಟ್ಗಳೆಲ್ಲ ಮಾಡಿದ್ದಾರೆ. ಎಲ್ಲ 23 ವಾರ್ಡ್ಗಳೆಲ್ಲ ಮಾಡಿದೆ ಸರ್. ಎಲ್ಲ ಕಡೆ ಬೆಳಕಾಗಿದೆ ಸರ್, ಎಲ್ಲ ಒಳ್ಳೆಯದಾಗಿದೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಗುರುಮಿಟ್ಕಲ್ ಪಟ್ಟಣದಲ್ಲಿದ್ದೀವಿ. ಗುರುಮಿಟ್ಕಲ್ ಪಟ್ಟಣ ಅಂತಂದ್ರೆ ಗುರುಮಿಟ್ಕಲ್ ಪಟ್ಟಣದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತ ಮತ್ತೆ ಹಳೆ ತಹಶೀಲ್ ಕಚೇರಿ ಮುಂಭಾಗದಲ್ಲಿದೆ. ಇಲ್ಲಿರ್ತಕ್ಕಂಥ ಮತದಾರಿದ್ದಾರೆ. ಶಾಸಕ ಶಾಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಇವರು ಏನ್ ಹೇಳ್ತಾರೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಶಾಸಕರು ಶಾಣಗೌಡ ಕಂದಕೂರ್ ಅವರು ಶಾಸಕರಾದ್ಮೇಲೆ ನಿಮ್ಮ ಗುರುಮಿಟ್ಕಲ್ ಪಟ್ಟಣ ಏನು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಸಾಕಷ್ಟು ಆಗಿದೆ ಸರ್. ಜನಸಂಪರ್ಕ ಕೇಂದ್ರ ಅಂತ ಇಲ್ಲಿ ಗುರುಮಿಟ್ಕಲ್ ಪಟ್ಟಣದಲ್ಲಿ ಒಂದಾಗಿದೆ, ಯಾದಗಿರಿ ನಗರದಲ್ಲಿ ಒಂದಾಗಿದೆ. ನಾಗರಿಕರಿಗೆ ಆದಷ್ಟು ಬೇಗ ಸಿಗ್ತದ್ರಿ, ಓದ್ಕೊಳ್ಳೆ ಕೆಲಸಗಳು ಆತಾವ್ರಿ. ಆನ್ ದಿ ಸ್ಪಾಟ್ ಯಾರಿಗಾನ ಅರ್ಜೆಂಟ್ ಇತ್ತು ಅನ್ಕೋ ಆನ್ ದಿ ಸ್ಪಾಟ್ ಫೋನ್ ಮಾಡ್ತಾರೆ, ಫೋನ್ ಮೇಲೆ ಕೆಲಸ ಆತಾವ್ರಿ. ನಿಮ್ಮ ಗುರುಮಿಟ್ಕಲ್ ಪಟ್ಟಣದಾಗ ಏನು ಸಮಸ್ಯೆಗಳವ? ಸಮಸ್ಯೆ ಮೊದಲು ಇತ್ತು ರೀ, ಇವಾಗೇನು ಸಮಸ್ಯೆ ಕಮ್ಮಿ ಆಗ್ಯಾವ್ರಿ. ಇವಾಗ ಮೊದಲು 40 ವರ್ಷದಿಂದ ಏನು ಆಗಿದ್ದಿಲ್ರಿ. ಈಗ ಅವರು ತಂದೆಯವರು MLA ಆಗಿದ್ರು 5 ವರ್ಷ, ಇವ್ರು 2 ವರ್ಷ ಐತ್ರಿ MLA ಆಗಿ. ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ರೀ ಸರ್. ಏನೇನು ಕೆಲಸ ಆಗ್ಯಾವ ಈಗ ನಿಮ್ಮ ಪಟ್ಟಣದಾಗ? ಸೋಲಾರ್ ಲೈಟ್ಗಳು ಗುರುಮಿಟ್ಕಲ್ನ ಒಂದು ಸೋಲಾರ್ ಲೈಟ್ಗಳು ಇದ್ದಿಲ್ಲ ರೀ ಇದಕ್ಕೆಲ್ಲ. ಸೋಲಾರ್ 28 ಪ್ರತಿ ವಾರ್ಡ್ನಲ್ಲಿ, ಪ್ರತಿ ಬೀದಿಯಲ್ಲಿ 28 ಸೋಲಾರ್ ದೀಪಗಳು ಆಗ್ಯಾವ್ರಿ. ನೀರಿನ ವ್ಯವಸ್ಥೆ ಆಗ್ಯದ್ರಿ, ರೋಡಿನ ವ್ಯವಸ್ಥೆ ಆಗ್ಯದ್ರಿ, ಎಲ್ಲ ಮೂಲಭೂತ ಸೌಕರ್ಯಗಳು ನಮಗೆಲ್ಲ ಸಿಕ್ಕ್ಯಾವ್ರಿ. ಈಗ ನಿಮ್ಮ MLA ಅವರು ಎಲೆಕ್ಷನ್ ಓಟ್ ಕೇಳಿ ಸಹಜವಾಗಿ ಎಲ್ಲರೂ ಬರ್ತಾರೆ. ಎಲೆಕ್ಷನ್ ಗೆದ್ದ ಮೇಲೆ ಮತ್ತೆ ನಿಮ್ಮ ಗುರುಮಿಟ್ಕಲ್ ಪಟ್ಟಣದಾಗ ಓಡಾಡಿ ನಿಮ್ಮ ಜನ ಸಮಸ್ಯೆ ಕೇಳ್ಯಾರ? ಪ್ರತಿ ಒಂದು ಯಾವುದೇ ಸಮಸ್ಯೆ ಇರಲಿ ಸರ್,
ಆದಷ್ಟು ಬೇಗನೆ ಪರಿಹಾರ ಮಾಡೋದು ಪ್ರಯತ್ನ ಮಾಡ್ತಾರೆ ಸರ್. ಏನ್ ಕೆಲಸ ಆಗ್ಬೇಕು ನಿಮ್ಮಲ್ಲಿ? ಇನ್ನು ಒಂದೊಂದೊಂದೊಂದು ಈಗ ಸದ್ಯ ಬಗೆಹರಿಸ್ತಾ ಇರ್ತಾರೆ ಸರ್. ಹಿಂದೇದು ಅಭಿವೃದ್ಧಿ ನೋಡಿದರೆ ಈ ಒಂದು 10 ವರ್ಷದ ಭಾಳ ನಾವು ನಮ್ಗೆ ಅನುಕೂಲ ಆದ ಮೂಲಭೂತ ಸೌಕರ್ಯ ಆಗಲಿ ಏನೇ ಸಮಸ್ಯೆ ಆಗಲಿ ಒಂದು 10 ವರ್ಷದಾಗ ಸಣ್ಣ ಸಣ್ಣ ಬಗೆಹರ್ತಾ ಇದ್ದೇವೆ ಸರ್. ಈಗ ಶರಣಗೌಡ ಕಂದಕೂರು ಯೂತ್ ಅದಾರ, ಸಣ್ಣವ್ರು ಅದಾರ, ಇವ್ರ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಕೆಲಸ ಅನುಕೂಲ ಎಲ್ಲ ಸರಿಯಾಗಿ ನಡೆದ್ರಿ. ಎಲ್ಲ ನಮಗೂ ಆಗ್ಲಾರ್ದ ಕೆಲಸಗಳು ಎಲ್ಲ ಆಗ್ಯದ. ನಮ್ಮೂರಾಗ ಧರಂಪುರ ಶಾಲಿನ ಇದ್ದಿಲ್ಲ, ಎಲ್ಲ ಅವ್ರ ಬಾಬಾ ಇದ್ದಾಗ ಒಂದು ಮಾಡಿದ್ರು, ಈತ ಬಂದ್ಮ್ಯಾಗ ಮತ್ತೊಂದು ಮಾಡ್ಯಾರ. ಎಲ್ಲ ಅನುಕೂಲ ಚಲೋ ಆಗ್ಯದ ನೋಡ್ರಿ. ನಮಗಂದ್ರೆ ರೈತರಿಗೆ ಏನು ಸಮಸ್ಯೆ ಇರ್ಲಾರ್ದಂಗೆ ಚಲೋ ನಡೆದದ. ಈಗ 20-30 ವರ್ಷದ ತಳಗ ನಮಗಂದ್ರೆ ಏನು ಅವಕಾಶನೇ ಇದ್ದಿಲ್ಲ. ಈಗಂದ್ರೆ ನಮ್ಮ ಸಾಬ್ರು ಬಂದಾಗ ಎಲ್ಲರಿಗೆ ಅನುಕೂಲ ಚಲೋ, ರೈತರಿಗೆ ಚಲೋ ನಡೆದದ. ಏನ್ರಿ ಸಿಗ್ತಾರ ಭೇಟಿ ಆಗ್ಬೇಕಂತ ಸಿಗ್ತಾರ? ಸಿಗ್ತಾರ್ರಿ, ಯಾವಾಗ ಬೇಕಾದ್ರೆ ಅವಾಗ ಸಿಗ್ತಾರ್ರಿ. ನಮ್ಗೆ ಶರಣಗೌಡ ಕಂದಕೂರು ಅವರು ಏನ್ ಕೆಲಸ ಮಾಡ್ರಿ ನಿಮ್ಮೂರಾಗ? ನಮ್ಮೂರಾಗ ಅವ್ರು ಹೇಳಿದ್ರ ಅವ್ರ ಅಪ್ಪ ಅವ್ರು ಹೇಳಿದ್ವನ್ನ ಮಾಡಿಲ್ಲ, ಅವ್ರನ್ನ ಹೇಳಿದ್ ಮಾಡಿಲ್ಲ ಸರಿಯಾಗ. ಅವರಪ್ಪ ಉಗುಳಿದ್ರೆ ಸಾಕು ಕರೆಂಟ್ ಹೋಗ್ತದೆ ನಮ್ಮೂರಲ್ಲಿ, ಜೋರಾಗಿ ಉಗುಳಿದ್ರೆ ಸಾಕು. ಆದರೆ ವ್ಯವಸ್ಥೆ ಇನ್ನು 10 ವರ್ಷ ಆಯ್ತಾ ಇದ್ದಾರೆ, ಇನ್ನೂ ಮಾಡೇ ಇಲ್ಲ ಅವರು. ಏನ್ ಕೆಲಸ ಆಗ್ಬೇಕು, ಏನ್ ಸಮಸ್ಯೆ ಅವ ನಿಮ್ಮಲ್ಲಿ? ನಮ್ಗೇನು ಒಳ್ಳೆ ಸಮಸ್ಯೆ ಅಂದರೆ ಕರೆಂಟಿನ ಸಮಸ್ಯೆ ಭಾಳ. ಕರೆಂಟಿನ ಸಮಸ್ಯೆನೇ ಇನ್ನೂ ಬಗೆಹರಿಸಿಲ್ಲ. 10 ವರ್ಷ ಆಗೈತೆ ಅವ್ರು ಬಂದು, ಆದ್ರೇನೆ ಮಾಡೇ ಇಲ್ಲ ಸಮಸ್ಯೆನ. ನೀರಿನ ವ್ಯವಸ್ಥೆ ಹೆಂಗದ, ರೋಡಿನ ವ್ಯವಸ್ಥೆ ಹೆಂಗದ? ರೋಡಿನ ವ್ಯವಸ್ಥೆ ಆದರೆ ನೀವೇ ನೋಡ್ಬೇಕು. ನಾವು ಹೇಳಿದ್ರೆ ಹೇಳಕ್ನೇ ಆಗಲ್ಲ. ಈಗ ನೀವು ಹೋದ್ರೆ ಗುಲ್ಬರ್ಗ ರೋಡ್ಗೆ ಹೋಗ್ತಿರಲ್ಲ, ನೋಡ್ರಿ ನೀವೇ ಹೆಂಗದ. ಗುರುಮಿಟ್ಕಲ್ ಪಟ್ಟಣದ ಆಂಜನೇಯ ದೇವಸ್ಥಾನದ ಬಳಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರ ಏನ್ ಹೇಳ್ತಾರೆ ನೋಡೋಣ. ಈಗ ನಿಮ್ಮ MLA ಶರಣಗೌಡ ಕಂದಕೂರು ಇದ್ದಾರೆ, ಹೌದಾ? ಶರಣಗೌಡ ಕಂದಕೂರು ಶಾಸಕರಾದ್ಮೇಲೆ MLA ಆದ್ಮೇಲೆ ನಿಮ್ಮ ಪಟ್ಟಣದ ಏನ್ ಕೆಲಸಗಳಾಗ್ಯಾವ? ಏನು ಕೆಲಸ ಆಗಿಲ್ಲ ಅಣ್ಣ, ಇಲ್ಲಿ ಗೌರ್ಮೆಂಟ್ ಕಾಲದಾಗ ಏನೂ ಕೆಲಸ ಆಗಿಲ್ಲ. ಅಲ್ಲ, ಏನ್ ಆಗಿಲ್ಲ, ಏನ್ ಕೆಲಸ ಆಗ್ಬೇಕಂತ ಸಮಸ್ಯೆ ಏನವ? ಏನು ಕೆಲಸ, ಮನೆಗಳಿಲ್ಲ, ಏನಿಲ್ಲ, ಮೋರಿಗಳಿಲ್ಲ, ಏನು ಕೆಲಸನೇ ಆಗಿಲ್ಲ ಗೌರ್ಮೆಂಟ್ ಕಾಲದಾಗ. MLA ಅವ್ರು ಬಂದಾರ ಇಲ್ಲ? ಮತ್ತ MLA ಅವರು ಬಂದಿದ್ರು ಏನು ಮಾಡ್ತಾರ? ಮಾಡಲ್ಲ, ಯಾರು ಮಾಡಲ್ಲ. ಹಂಗೆ ಹೇಳ್ತಾರ, ನಾವು ಹಾಕ್ರಿ ನೀವು ಹಾಕ್ರಿ ಅಂತಾರ, ಹೋಗ್ತಾರ ಬೆಂಗಳೂರದಾಗ ಕೊಡ್ತಾರ. ಈಗ ಏನ್ ಹೇಳ್ತೀರಿ ನೀವು ಇಲ್ಲೇ ಇರ್ತಿರಲ್ಲ, ಏನ್ ಕೆಲಸ ಆಗ್ಯಾವ ನಿಮ್ಮಲ್ಲಿ? ನೋಡ್ರಿ ಸರ್, ಬಾತ್ರೂಮ್ ಮಾಡ್ತೀನಿ ಅಂದಾನ, ಗೌರ್ಮೆಂಟ್ ರೂಮ್ ಕೊಡ್ತೀನಿ ಅಂದಾನ, ಹ್ಯಾಂಡಿಕ್ಯಾಪ್ ಲೋನ್ ಮಾಡ್ತೀನಿ ಅಂದಾನ, ಅದು ಕೂಡ ಮಾಡಿಲ್ಲ. ಸಮಸ್ಯೆ ಸುಮಾರು 40-50 ವರ್ಷಗಳಿಂದ ಸಮಸ್ಯೆ ಇದ್ಕೋತ ಬಂದಿತ್ತು ಸರ್. ಈಗ ನಮ್ಮ ಶಾಸಕರಾಗಲಿ, ನಾವು ತಂದೆಯವ್ರ ನಾಗರ ಕಂದಕೂರು ಸಾಹೇಬರಾಗಲಿ ಸುಮಾರು 10 ವರ್ಷ ಅಂತ MLA ಆಗಿಂತ ನಮ್ಮ ಗುರುಮಿಟ್ಕಲ್ ಸಮಸ್ಯೆ ಎಷ್ಟು ಸಮಸ್ಯೆ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಬಂದಿದ್ದಾರೆ. ನಮ್ಮ ಶಾಸಕ ಶರಣ ಕಂದಕೂರು ಸರ್ ಅವರು ಪ್ರತಿಯೊಂದು ಏನೇ ಸಮಸ್ಯೆ ಇದ್ರು ಕೂಡ ಇಮಿಡಿಯೇಟ್ಲಿ ಆಗಿ ಅದಕ್ಕೆ ತಕ್ಕಂತ ಏನು ಸಮಸ್ಯೆ ಇದ್ರು ಇಮಿಡಿಯೇಟ್ಲಿ ಸಾಲ್ವ್ ಮಾಡೋದಾಗಲಿ. ಈಗ ಅಂಗವಿಕಲ ಇರ್ತಾರಲ್ಲ ಸರ್, ಯಾವುದೇ MLA ಇದ್ರು ನಮ್ಮ ಗುರುಮಿಟ್ಕಲ್ದಾಗ ಮತ್ತೆ ಜನತೆಗೆ ಮುದ್ದೆ ಜನತೆಗೆ MLA ಯಾರಂತ ಗೊತ್ತಾಗ್ತಿಲ್ಲ. ಇವರು ಬಂದ ನಿಂತ ಅಂಗವಿಕಲರಿಗೆ ಪ್ರತಿ ತಿಂಗಳ ಸಂಬಂಧಿಸಿದ ವೈದ್ಯಾಧಿಕಾರಿಗಳಿಂದ ಚರ್ಚಿಸಿ ಅವರಿಗೆ ಅಂಗವಿಕಲರ ವೆಹಿಕಲ್ಸ್ ಆಗಲಿ, ಅವ್ರಿಗೆ ಏನೇನು ನ್ಯೂನತೆ ಇರ್ತಾವ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ್ಲಿ ಎಲ್ಲ ನಮ್ಮೆಲ್ಲ ನೆಚ್ಚಿನ ಶಾಸಕರು ಮಾಡ್ತಾ ಇದ್ದಾರೆ ಸರ್. ಇವ್ರು ಶರಣಗೌಡ ಕಂದಕೂರು ಬಂದ ಮೇಲೆ ಏನಾರ ಕೆಲಸ ಆಗ್ಯಾವ ಇಲ್ಲ? ಏನಾಗಿಲ್ಲ, ಏನು ಮಾಡಿಲ್ಲ. ಏನ್ ಆಗ್ಬೇಕು ನಿಮ್ಮಲ್ಲಿ? ಏನ್ ಕೆಲಸಗಳು ಏನಾನ ಮಾಡಿದ್ರೆ ಮಾಡಬೇಕು, ಏನ್ ಮಾಡಿಲ್ಲ ಅವರು. ಎಲೆಕ್ಷನ್ ಏನ್ ಕೇಳಿರಿ, ಏನ್ ಆಗ್ಬೇಕಂತ ಕೇಳಿರಿ, ಓಟ್ ಕೇಳಿ ಬಂದಾಗ ಕೆಲಸ ಮಾಡ್ತಾರಂತ ಹೇಳೇನ, ಯಾಕೆ ಕೆಲಸ ಮಾಡಂಗಿಲ್ಲ ಅವರು. ಮತ್ತೇನ್ ಮಾಡೋದು, ಕೇಳಿ ನೀವು ಮತ್ತೆ ಕೇಳಿದ್ರಿ ಮತ್ತೆ ಮಾಡಂಗಿಲ್ಲ ಅವರು. ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಇಲ್ಲೇನೆ ಸಿಗ್ತಾರೆ, ಯಾದಗಿರಿ ಹೋಗ್ಬೇಕು. ಇಲ್ಲಿಗೆ ಬರಲ್ಲ? ಇಲ್ಲಿಗೆ ಬರಲ್ಲ, ಯಾದಗಿರಿ ಹೋಗ್ಬೇಕು. ಸರಿ, ಈಗ ಶರಣಗೌಡ ಕಂದಕೂರು ಬಗ್ಗೆ ನೀವೇನ್ ಹೇಳ್ತೀರಿ? ನಾವು ಶರಣಗೌಡ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ರು ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಳಿ ಏನಾದ್ರು ಚೆಕ್ ಮಾಡ್ತಾರೆ, ವಿಸಿಟ್ ಕೊಡ್ತಾರೆ. ಅವ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತು ಸ್ಕೂಲ್ಗಳಲ್ಲಿ ವಿಸಿಟ್ ಕೊಡ್ತಾರೆ. ಅವರು ಸ್ವಲ್ಪ ಸ್ಕೂಲ್ಗೆ ಆಗಲಿ ಹಾಸ್ಪಿಟಲ್ದವ್ರು ಅವ್ರ ರೆಸ್ಪಾನ್ಸಿಬಿಲಿಟಿ ಬೆಳಿತದ್ರಿ ಅವ್ರಿಗೆ. ಯಾಕಂದ್ರೆ ಇವ್ರು ವಿಸಿಟ್ ಕೊಟ್ಟರೆ ಅವರು ಅಲರ್ಟ್ ಆಗ್ತದ್ರಿ, ಏನಾದ್ರು ಅವ್ರ ಕೆಲಸ ಕರೆಕ್ಟ್ ಮಾಡ್ತಾರೆ. ಈಗ ಡೆವಲಪ್ಮೆಂಟ್ ವಿಚಾರದಾಗ ಶರಣಗೌಡ ಕಂದಕೂರು ಅವರಿಗೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 100ಕ್ಕೆ 100 ಮಾರ್ಕ್ಸ್ ಕೊಡ್ತೀವಿ. 100% ಅಪ್ರಿಷಿಯೇಟ್ ಮಾಡ್ಬೇಕ್ರಿ ಅವರು. ನೀವೇನ್ ಹೇಳ್ತೀರಿ MLA ಅವ್ರ ಬಗ್ಗೆ? MLA ಅವ್ರ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಬಹಳ ಜನ ಏನೋ ಕೆಲಸ ಮಾಡಿಲ್ಲ ಅಂತ ಹೇಳಿ? ಇಲ್ಲಿ ಮೊದಲು ಏನು ಮಾಡ್ಯಾರ, ಶಿಶಿ ರೋಡ್ ಖರ್ಗೆ ಸಾಬ್ ಅಷ್ಟೇ ಮಾಡ್ಯಾರ. ಈಗ ಹಳೆ ಎಲ್ಲ ಹೋಗ್ಯದ ಅಂತ ಹೇಳಿದ್ರೆ ಇಲ್ಲಿಂದ ತೋರಿಸ್ತೀವಿ. ಸೀದಾ ಎಲ್ಲ ಕಾಂಗ್ರೆಸ್ದವರ ರೋಡ್ ಆಗಿಲ್ಲ ಅಂತಂದು ರೋಡ್ ಮಾಡ್ಯಾನ, ನೀರಿನ ವ್ಯವಸ್ಥೆ ಮಾಡ್ಯಾನ. 23 ವಾರ್ಡ್ದಾಗ ಬೋರ್ ಹಾಕ್ಯಾನ, ತೋರಿಸ್ತೀನಿ ನಾನು ಕರ್ಕೊಂಡೋಗಿ. ಯಾರು ಮಾಡ್ಯಾರ? ಶರಣಗೌಡ ಅವ್ರ ತಂದೆ ಗೆದ್ದ ಮೇಲೆ 23 ವಾರ್ಡ್ಗೆ ಅದ್ರಾಗ ಮೊದಲು 4-5 ಟ್ಯಾಂಕಿ ಮಾಡಿದ್ರು. ಈಗ 18 ಟ್ಯಾಂಕಿ ನೀರಿನ ವ್ಯವಸ್ಥೆ ಮಾಡ್ಯಾನ ನಮ್ಮ ಶರಣಗೌಡ. ಹಾಸ್ಪಿಟಲ್ ಬಲ್ಲಿ ಎಲ್ಲರಿಗೆ ಒಳ್ಳೆ ಇಂಕ್ಷನ್ ಎಲ್ಲ ಪೂರ. ಒಬ್ಬ ಡಾಕ್ಟರ್ಗೆ ಲೋಕಲ್ ಡಾಕ್ಟರ್ ಇದ್ದ ಮೈತ್ರಿ ಮಗ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಹಾಕ್ಯಾನ. ಎಲ್ಲದಕ್ಕೂ ಅನುಕೂಲ ಮಾಡ್ಲಿಕ್ಕೆ ಕೊಡ್ಲಕತ್ತ. ಈಗ ನೀವೇನ್ ಹೇಳ್ತೀರಿ ಸರ್? ನಿಮ್ಮ MLA ಅವರು, ನೀವು ಬಹಳಷ್ಟು ರಾಜಕಾರಣಿಗಳು ನೋಡಿದ್ರಿ, ಇವ್ರು ಯೂತ್ ರಾಜಕಾರಣಿ ಅದಾರ, ಹೌದಾ? ಇವರು ವರ್ಕ್ ಸ್ಟೈಲ್ ಬಗ್ಗೆ ಏನ್ ಹೇಳ್ತೀರಿ?
ಸರ್ ಇವರಷ್ಟು ಕೆಲಸ ಯಾರು ಮಾಡಿದ್ರು ಸರ್? ಇವರಷ್ಟು ಕೆಲಸ 60-70 ವರ್ಷದಿಂದ ಮಾಡಿದವ್ರನ್ನು ಮಾಡಿಲ್ಲ. ಸ್ಟೆಪ್ ಬೈ ಸ್ಟೆಪ್ ರೀ ಸರ್. ಈಗ ಸರ್ಕಾರ ಅವ್ರದ್ದಿಲ್ಲ, ಏನು ಕಾಂಗ್ರೆಸ್ ಸರ್ಕಾರ ಅದ. ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾತು ಕೊಟ್ಟಲ್ಲ ಸರ್, ಇಷ್ಟು ಮಾಡ್ಕೊಂತ ಹೋಗ್ಲಕತ್ತೀವಿ ಸರ್. ಒಳ್ಳೆ ಕೆಲಸ ಮಾಡಿದೆ ಸರ್. ಈಗ ಬೋರ್ ಇಲ್ಲ ಅಂತಂದ್ರೆ ಒಂದೇ ದಿನಕ್ಕೆ ಬೋರ್ ಕಳ್ಸ್ಯಾರ ಸರ್. ಇವತ್ತು ಹೇಳಿ ಬೋರ್ ಬೇಕು ಸರ್, ಗೌಡ ಬೋರ್ ಬೇಕಂತಂದ್ರೆ ಒಂದೇ ದಿನಕ್ಕೆ ಕಳ್ಸ್ಯಾರ ನಮ್ಮೂರು ಇಮ್ಲಾಪುರಿಗೆ. 70 ವರ್ಷಲಿಂದ ಬೇಡಿಕೆ ಒಂದು ಕೆಲಸ, ಆ ಕೆಲಸನೂ ಮಾಡಿಕೊಟ್ಟಾನ. ಒಳ್ಳೆ ಕೆಲಸ ಮಾಡಿದೆ ಸರ್. ಗುರುಮಿಟ್ಕಲ್ ಪಟ್ಟಣದಾಗ ಮೇಜರ್ ಸಮಸ್ಯೆ ಇದ್ದಿದ್ದೇನದು? ನಮ್ಮ ಗುರುಮಿಟ್ಕಲ್ ಪಟ್ಟಣದಾಗ ಮೇಜರ್ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಇತ್ತು. ಶಾಸಕರು ಇಲ್ಲಿ ನೀರು ಬಂದ ಮೇಲೆ ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಒಂದು ಅಗ್ನಿಶಾಮಕ ದಳ ಕಚೇರಿ ಸಮಸ್ಯೆ ಇದೆ, ಅದನ್ನು ಶಾಸಕರ ಗಮನಕ್ಕೆ ತಂದಿದ್ದದ, ಅದನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ರ. ಆಮೇಲೆ ಇಲ್ಲಿ ಹಲವಾರು ಜನ ಅಧಿಕಾರ ಆಳಿದ್ದಾರೆ, ಆದ್ರೆ ಇಲ್ಲಿ ಬಂದಿರತಕ್ಕಂಥ ಶಾಸಕರ ತರ ಯಾರು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಮುಖ್ಯವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಶಾಸಕರು ಯಾರು ಇದಾರೆ ಅಂದ್ರೆ ನಮ್ಮ ಶಾಣಗೌಡ ಕಂದಕೂರ್ ಅವರು ಇದ್ದಾರೆ. ಶಿಕ್ಷಣ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಇರಬಹುದು, ಶಿಕ್ಷಣ ಈಗ ಶಾಲಾ ಕಟ್ಟಡಗಳು ಬಹಳಷ್ಟು ಶಿಥಿಲಾವಸ್ಥೆಯಲ್ಲಿದ್ದವು, ಶಾಲಾ ಕಟ್ಟಡಗಳು ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಕೆರೆಗಳಿಗೆ ನೀರು ತುಂಬಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಹಳ್ಳಿಗಳಿಗೂ ಪ್ರತಿಯೊಂದು ವಾರ್ಡ್ಗೆ ಹೋಗ್ಬೇಕಾದ್ರೆ ಸಿಸಿ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಶಾಸಕರು ಯಾರು ಇದ್ದಾರೆ ನಮ್ಮ ಶಾಣಗೌಡರು ಅಂತ ಹೇಳಿ. ಈಗ ಶಾಣಗೌಡರು ಬರೀ ಇದು ಒಂದು ನಿಮ್ ಗುರುಮಿಟ್ಕಲ್ ಪಟ್ಟಣ, ಇಲ್ಲಿ ಸಹಜವಾಗಿ ಬರ್ತಾರೆ, ಹೌದಾ? ಯಾದಗಿರಲ್ಲೂ ಇರ್ತಾರೆ, ಬೆಂಗಳೂರಲ್ಲೂ ಇರ್ತಾರೆ. ಹಳ್ಳಿಗಳಿಗೆ ಹೋಗ್ತಾರ, ಹಳ್ಳಿ ಸಮಸ್ಯೆ ಕೇಳ್ತಾರ. ಪ್ರತಿ ಹಳ್ಳಿಗಳಿಗೆ ಹೋಗಿ ಕೂಡ ಹಳ್ಳಿಯಲ್ಲಿ ಪ್ರತಿಯೊಂದು ಯಾವುದೋ ಒಂದು ಸಣ್ಣ ಹುಡುಗ ಬಂದರೂ ಕೂಡ ಈ ತರ ಸಮಸ್ಯೆ ಇದೆ ಗೌಡ್ರ ಅಂದ್ರೆ ತಕ್ಷಣವೇ ಸ್ಪಂದಿಸಿ ಆ ಕೂಡಲೇ ಕರೆಯನ್ನು ಅಧಿಕಾರಿಗಳ ಕರೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಆ ಮೂಲಕ ಇಮಿಡಿಯೇಟ್ಲಿ ಮಾಡ್ತಾರೆ ಅಂತೇಳಿ ಈ ಮೂಲಕ ಹೇಳ್ತೀವಿ. ತಮ್ಮ ಖುಷಿ ಇದೀರಿ? ನಮ್ಮ ಶಾಸಕರು ಪಡ್ಕೊಂಡಂತ ನಾವೇ ಧನ್ಯರು ಅಂತೇಳಿ ಎಲ್ಲರ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ನಿಮ್ ಶಾಸಕರು ಯೂತ್ ಅದಾರ, ನೀವು ಯೂತ್ ಇದೀರಿ, ನಿಮ್ಮ ಶಾಸಕರು ಗೆದ್ದ ಮೇಲೆ ಏನ್ ಕೆಲಸ ಆಗ್ಯಾವ? ನಮ್ಮ ಶಾಸಕ ಗೆದ್ದ ನಂತರ ಇವತ್ತು 50 ವರ್ಷ 70 ವರ್ಷ ರಾಜಕೀಯ ಮಾಡಿದವರು ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಗೆದ್ದು ದಿಲ್ಲಿ ತನಕ ಹೋಗೋರು ಯಾರ ಕಡೆಯಿಂದ ಕೆಲಸ ಆಗಿಲ್ಲ. ಅದು ಕೆಲಸ ಕೇವಲ 8 ವರ್ಷದಿಂದ ನಮ್ಮ ಮುಂದೆ 2018ರಲ್ಲಿ ಸನ್ಮಾನ್ಯ ಶ್ರೀ ನಾಗನಗೌಡ ಅಪ್ಪಾಜಿಯವರು ಇದ್ರು. ಆದ ನಂತರ ಈಗ 2023ರಲ್ಲಿ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರ್ ಅವರು ಅಣ್ಣವರು ಬಂದಿದ್ದಾರೆ. ಈಗ ಬಂದು 2 ವರ್ಷ ಆಗಿದೆ MLA ಆಗಿ. ಅವರು ಏನು ಮಾಡ್ಬೇಕು ಕೆಲಸ, ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಏನೇನು ಇದ್ದಿಲ್ಲ, ಅಭಿವೃದ್ಧಿ ಹೇಗೆ ಮಾಡ್ಬೇಕಂತೇಳಿ ಅದು ಎಲ್ಲ ಏನೇನು ಬೇಕಿತ್ತು ಸಮಸ್ಯೆಗಳನ್ನು ಜನರ ಮುಂದೆ ಬಂದು ಈ ಗುರುಮಿಟ್ಕಲ್ಗೆ ಏನು ಬೇಕಂತೇಳಿ ಕೇಳಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದು ಕೆಲಸ ಮಾಡೋಕ್ಕಂತ ಯಾರಾದರೂ ಇದ್ರೆ ಹೆಮ್ಮೆ ನಮ್ಮ ಶಾಸಕ ಶರಣಗೌಡ ಅಂತೇಳಿ ನಾವು ಮುಂಬರುವ ದಿನಗಳಲ್ಲಿ ಇದೇ ಮತಕ್ಷೇತ್ರದಿಂದ CM ಆಗಬಹುದು. ವಿಧಾನಸಭಾ ಕ್ಷೇತ್ರದ ಯಡ್ಡಳ್ಳಿ ಗ್ರಾಮದಲ್ಲಿದ್ದೀವಿ. ಯಡ್ಡಳ್ಳಿ ಗ್ರಾಮದ ಮತದಾರರು ಶಾಸಕ ಶರಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಈ ಯಡ್ಡಳ್ಳಿ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಈ ಶಾಸಕ ಶರಣಗೌಡ ಕಂದಕೂರ್ ಶಾಸಕರಾದ ನಂತರ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಾದ್ರು ಪರಿಹಾರ ಆಗಿದಾವ ಇಲ್ವಾ, ಇವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಶರಣಗೌಡ ಕಂದಕೂರಿಗೆ ಗೆದ್ಸಿದಿರಿ, ಇದಕ್ಕಿಂತ ಮುಂಚೆ ಅವ್ರ ತಂದೆಯವ್ರಿಗೆ ಗೆದ್ಸಿದಿರಿ, ಈ ಸರಿ ಇವ್ರಿಗೆ 2.5 ವರ್ಷ ಆಯ್ತು. ಈಗ ನಿಮ್ಮ ಊರಲ್ಲಿ ಏನ್ ಕೆಲಸ ಆಗಿವೆ? ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗಿದೆ ಶಾಸಕರಿಂದ. ಶಾಸಕರಂತೂ ಒಳ್ಳೆಯ ಶಾಸಕರು, ಹೇಳಂಗಿಲ್ಲ. ಎಲ್ಲ ಕಟ್ಟ ಕಡೆ ಬಡವರಿಗೂ ಕೈಗೆ ಸಿಗ್ತಾರೆ, ಜನಸಂಪರ್ಕ ಕಚೇರಿಗೂ ಸಿಗ್ತಾರೆ. ಅವ್ರ ಬಗ್ಗೆ ಯಾವುದೂ ಹೇಳಪ್ಲೇ ಇಲ್ಲ, ಯಾವ ವಿಷಯ ಅವ್ರ ಬಗ್ಗೆ ಮತ್ತೊಂದು ಮಾತಾಡಪ್ಲೇನೂ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಮಾಡ್ಲಿಕ್ಕೆ ಡೆವಲಪ್ಮೆಂಟ್ ಅಂತೂ ಹೆಚ್ಚಿಂದು ಮಾಡ್ಯಾರ. ನಿಮ್ಮ ಶಾಸಕರ ಬಗ್ಗೆ, ಅವರು ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಏನ್ ಹೇಳ್ತೀರಿ? ಅವರು ಒಂದು ಒಳ್ಳೆ ಅತ್ಯುತ್ತಮವಾದಂಥ ಶಾಸಕರು. ಈ ಭಾಗದಲ್ಲಿ ನಮ್ಗೆ ಸಿಕ್ಕರಂತ ನಮ್ಮ ದೈವ, ಅವರು ನಮ್ಮ ಪುಣ್ಯ. ಇಂಥ ಶಾಸಕರು ಇಲ್ಲಿ ಸಿಗಂಗಿಲ್ಲ. ಇವರು ಸಾಕಷ್ಟು ವಿದ್ಯುತ್ ಕಂಬಗಳು ಮಾಡಿದ್ದಾರೆ ನಮ್ಮ ಯಡ್ಡಳ್ಳಿಯಲ್ಲಿ. ಎಷ್ಟೋ ಕಂಬಗಳು ಇರಲಿಲ್ಲ, ಎಷ್ಟೋ ಲೈನ್ ಇರಲಿಲ್ಲ. ಯಾವ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಫೋನ್ ಎತ್ತಾರೆ. ಯಾವುದೇ ಒಂದು ನಮಗೆ ತೊಂದರೆ ಆದ ಸರ್ ಅಂತಂದ್ರೆ ಇಮಿಡಿಯೇಟ್ಲಿ ಅದನ್ನ ಅರೇಂಜ್ ಮಾಡ್ತಾರೆ. ಇಂಥ ಶಾಸಕರು ಎಲ್ಲಿ ಸಿಗಂಗಿಲ್ಲ, ಒಳ್ಳೆ ಶಾಸಕರು. ಈಗ ನೀವೇನು ಹೇಳ್ತೀರಿ? ನಾವೇನು ಹೇಳೋದ್ರಿ, ನಮ್ಮ ಶಾಸಕರು ಗುರುಮಿಟ್ಕಲ್ ಮತಕ್ಷೇತ್ರ ಶರಣಗೌಡ ಕಂದಕೂರ್ ಅವರು ಅಣ್ಣವರು, ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಆದಷ್ಟು ಇನ್ನೂ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಅವರಷ್ಟು ಶಾಸಕರು ಯಾರು ಮಾಡಿಲ್ಲ. ಇನ್ನು ಎಷ್ಟೇ MLAಗಳಿದ್ರು ಮಾಡಲ್ಲ. ನಮ್ಮಂತ ಗಳೆ ಹೊಡ್ರು ಒಕ್ಕಲ್ತನ ಮಾಡೋರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಾರ. ಯಾವುದೇ ಕಷ್ಟ ಸುಖ ಆಫೀಸ್ಗೆ ಹೋದ್ರೆ ಯಾರು ಬಂದವ್ರಂತ ಕರಿತಾರ. ಅವ್ರು ಆಫೀಸ್ಗೆ ಹೋದ್ರೆ MLA ಈ ಯಾವನ ಬಂದನ ಗಳೆ ಹೊಡವಂತ ಯಾರು ಮಾತಾಡಲ್ಲ. ಯಾಕೆ ಬಂದಿಲ್ಲ ಅಂತ ಕರಿತಾನೆ. ನಿಮ್ದೇನು ಕಷ್ಟ ಸುಖ ಇದ್ರೆ ಹೇಳಂತಾನೆ. ಅಂಥ ಶಾಸಕರು ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾರೂ ಇಲ್ಲ, ಮತ್ತು ಬೇರೆ ಕ್ಷೇತ್ರದಲ್ಲಿನೇ ಇಲ್ಲ.
ನಿಮ್ಮ ಶಾಸಕರ ಮೇಲೆ ಇನ್ನ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ನೀವು? ತುಂಬ ಒಳ್ಳೆಯವರು ಅವರು ಕೆಲಸಗಳು ಭಾಳ ಮಾಡ್ಯಾರು. ಇಲ್ಲಿ ಅಂಗನವಾಡಿ ಸ್ಕೂಲ್ ಮಾಡ್ಯಾರು, ಇಲ್ಲಿ ಸರ್ಕಾರ ದವಾಖಾನೆ ಮಾಡ್ಯಾರು. ನಮ್ಮ ಹತ್ಕೊಂಡು ದೊಡ್ಡ ಸರ್ಕಾರ ದವಾಖಾನೆ ಆಗ್ಯದ. ಒಳ್ಳೆಯದಕ್ಕೂ ಅದಕ್ಕೂ ಹೋಗ್ಲಕ್ಕೆ ಭಾಳ ಅನುಕೂಲ ಆಗ್ಯದ ನಮಗೆ. ಇಲ್ಲಿ ಅಂಗನವಾಡಿ ಸ್ಕೂಲ್ಗಳು 2-3 ಮಾಡ್ಯಾರು. ಎಲ್ಲ ಸಿಸಿ ರೋಡ್ಗಳು ಅವೆಲ್ಲ ತುಂಬ ಒಳ್ಳೇದು ಮಾಡ್ಯಾರ. ನೀರಿನ ವ್ಯವಸ್ಥೆ, ರೋಡ್ ವ್ಯವಸ್ಥೆ, ಕರೆಂಟು ಮಾಡ್ಯಾರು, ನೀರಿನ ವ್ಯವಸ್ಥೆ ಮಾಡ್ಯಾರು, ಎಲ್ಲೊಟ್ಟು ಒಳ್ಳೇದು ಮಾಡ್ಯಾರ. ಒಳ್ಳೆ ಮನುಷ್ಯರು ಹೆಂಗಂದ್ರೆ ನಮ್ಮಂತ ಬಕರ ಮಂದಿ ಹೋದ್ರೆ ಬಂದಿರಲ್ಲ ಯಾಕಂತ ಕೇಳ್ತಾರೆ. ಏನು ಸಮಸ್ಯೆ ಅದ ಅಂತ ಕೇಳ್ತಾರೆ. ಫೋನ್ ಮಾಡಿದ್ರೆ ಎತ್ತ ನಿಮ್ಮ ಫೋನ್ ಎತ್ತಾನ ಹೋದ್ರೆ ಸಿಗ್ತಾರ, ಆಫೀಸ್ಗೆ ಹೋದ್ರೆ ಸಿಗ್ತಾರ. ಆಫೀಸ್ಗೆ ಹೋದ್ರೆ ಆಯ್ತು ಅರ್ಜೆಂಟ್ ಸಿಗ್ತಾರ. ಬರೀ ಕಡೆ ಏನು ಸಮಸ್ಯೆ ಅದ ಅಂತ ಕೇಳ್ತಾರೆ. ಹೋಗಿ ಅಲ್ಲಿ ಹೋಗಿ ನಿಂತೀವಿ ಅಂದ್ರೆ ನಿಮ್ಮ ಊರಿಗೆ ಅದು ಬಂದಾರ ಮತ್ತೆ ನಮ್ಮ ಊರಿಗೆ ಮಾಸ್ ಸಲ ಬರ್ತಾನ್ರಿ. ಬರೀ ನಿಮ್ಮ ಹೆಡ್ಡಳ್ಳಿ ಅಷ್ಟೇ ಡೆವಲಪ್ ಮಾಡ್ಯಾರ, ಕ್ಷೇತ್ರದ ಎಲ್ಲ ಕಡೆ ಮಾಡ್ಯಾರ? ಇಡೀ ಗೌರ್ಮೆಂಟ್ ಕಲ್ಲು ಮತಕ್ಷೇತ್ರನೇ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಇವತ್ತಿನಿಂದ ಅಸೆಂಬ್ಲಿದಾಗ ಮಾತಾಡ್ತಾರೆ ಸರ್. ಅವರು ಕಲ್ಯಾಣ ಕರ್ನಾಟಕದ ಬಗ್ಗೆದಾಗ ಮಾತಾಡ್ತಾರೆ ಸರ್. ಅವರು ಒಳ್ಳೆ MLA ಸರ್. ಇಂಥ ಶಾಸಕರು ಇನ್ನೂ ಒಂದು 2 ಸಲ MLA ಆದರೆ ಖಂಡಿತ ಅಭಿವೃದ್ಧಿ ಬದಲಾವಣೆ ಆಗ್ತದೆ ಸರ್. MLA ಆಗೋದ್ರಲ್ಲಿ MLA ಮಾಡೋರು ನೀವೇ ಇದ್ರಿ. MLA ಮಾಡಿದಕ್ಕೆ ಇಷ್ಟು ಅಭಿವೃದ್ಧಿ ಮಾಡ್ಯಾರ ಸರ್. ಅವರು ಇನ್ನ ಮಾಡಿದ್ರೆ ಇನ್ನ ಜಗ್ಗೆ ಹೆಚ್ಚಿನ ಡೆವಲಪ್ಮೆಂಟ್ ಮಾಡ್ತಾರ ಅಂತೇಳಿ ನಮ್ಮ ಈಗ 2 ಸರಿ ಅವ್ರ ಫ್ಯಾಮಿಲಿಗೆ ಕೊಟ್ಟಿರಿ ನೀವೀಗ? 2 ಸಲ ಕೊಟ್ಟವಲ್ಲ ಸರ್. ಅವ್ರು ನಡೆದಂತೆ ನೋಡಿದಾರ. ಇನ್ನೂ ಒಂದು 2 ಸಲ ಕೊಟ್ರೆ ಇಡೀ ಗೌರ್ಮೆಂಟ್ ಕಲ್ ಮತಕ್ಷೇತ್ರ ಅಭಿವೃದ್ಧಿ ಮಾಡ್ತಾರ ಅಂತೇಳಿ ನಮ್ಮ ಆಸೆ ಸರ್. ಏನಂತೀರಿ ಶಾಸಕರ ಕೆಲಸದ ಬಗ್ಗೆ? ಒಳ್ಳೆ ಶಾಸಕರು ಸರ್. ಖುಷಿ ಅದ? ಖುಷಿ ಅದ ಸರ್. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100 ಸರ್. ಶರಣಗೌಡ ಕಂದಕೂರ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಶಾಸಕರ ಆದ್ಮೇಲೆ ಗುರುಮಿಟ್ಕಲ್ ಕ್ಷೇತ್ರ ಚಿತ್ರಣ ಏನಾದರೂ ಬದಲಾಗಿದೆಯಾ? ಶರಣಗೌಡ ಕಂದಕೂರ್ ಶಾಸಕರು ಗುರುಮಿಟ್ಕಲ್ ಮತಕ್ಷೇತ್ರ ಇವ್ರ ಬಗ್ಗೆ ಈ ನಮ್ಮ ಹೆಡ್ಡಳ್ಳಿ ಗ್ರಾಮದ ವತಿಯಿಂದ ಹೇಳಿದ್ರೆ ಅಷ್ಟೇ ಸಾಲದು. ಇಡೀ ಕರ್ನಾಟಕ ಗುರುತಿಸ್ಯದ. ಏನಂತ ಗುರುತಿಸ್ಯದೆ? ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾರಾದರೂ ಕಳಕಳಿ ವ್ಯಕ್ತಪಡಿಸಿದ ಶಾಸಕರು ಇದ್ದರೆ ಅದು ಮೊದಲಿಗರು ಶರಣಗೌಡ ಕಂದಕೂರ್ ಅಂತ ಹೇಳ್ಬೇಕಾಗ್ತದೆ. ಇದು ನಮ್ಮೂರದ್ದು ಒಂದು ವಿಷಯ ಅಲ್ಲ, ಇಡೀ ಗುರುಮಿಟ್ಕಲ್ ಚಿತ್ರಣ ಬದಲಾಗ್ತಾ ಇದೆ ಅನ್ನೋದಕ್ಕೆ ನೀವು ಪ್ರತಿ ಹಳ್ಳಿಗೆ ಹೋಗಿನೂ ಕೇಳ್ಬೋದು. ಮತ್ತು ಇಂಥ ಟೈಮಲ್ಲಿ ಎಲ್ಲ ಇದ್ದದ್ದು ಬಿದ್ದು ಎಲ್ಲಿದೇನೋ ತಂದು ವ್ಯವಸ್ಥೆ ಮಾಡ್ತಾ ಇದ್ದಾರಲ್ಲ, ನಮ್ಮ ಕುಂದುಕೊರತೆಗಳನ್ನು ನೀಗಿಸ್ತಾ ಇದ್ದಾರಲ್ಲ, ಮತ್ತು ಇದಕ್ಕಿಂತ ಬೇರೆ ಏನು ಬೇಕು ಸರ್? ನಾವು ಯಾವಾಗಲೂ ಓದ್ವಿ ಅಂದರೆ ಮೊದಲು ಕರೆದು ನಮಗೆ ಟೈಮ್ ಕೊಟ್ಟು ಮಾತಾಡಿಸಿ ಏನು ಸಮಸ್ಯೆ ಇದೆ ಅದು ಸಾಧ್ಯವಾದ ಮಟ್ಟಿಗೆ ಪರಿಹರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ JDS ಶಾಸಕರಿದ್ದಾರೆ. ಈ 2.5 ವರ್ಷ ಅವಧಿಯಲ್ಲಿ ಏನಾದರೂ ಕೆಲಸ ಇದೆ? ಯಾಕೆ ಇದಕ್ಕಿಂತ ಮುಂಚೆ ಅವ್ರ ತಂದೆಯವರಿದ್ರು 5 ವರ್ಷ, ಹೌದಾ? ಅವಾಗೇನೋ ಬಹುಶಃ ಆಗಿರ್ಬೋದು. ಈ 2.5 ವರ್ಷದ ಏನಾದ್ರು ಡೆವಲಪ್ಮೆಂಟ್ ಆಗಿದೆ? ಆಗಿದೆ ಸರ್. ಈ 2 ವರ್ಷದಲ್ಲಿ ಎಲ್ಲಿಂದೋ ಅನುದಾನ ತಂದು ಕೆಲಸ ಮಾಡ್ಲಿಕ್ಕೆ, ಆದರೂ ಗೌರ್ಮೆಂಟ್ದಾಗ ದುಡ್ಡಿಲ್ಲ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಕನಸು ಕಟ್ಟಾರ, ಅದು ದುಡ್ಡಿಲ್ಲ. ಗೌರ್ಮೆಂಟ್ದಾಗ ದುಡ್ಡಿಲ್ಲ. ಗ್ಯಾರಂಟಿ ಅಂತ ಎಲ್ಲ ಕೆಲಸ ಮಾಡಿಬಿಟ್ಟದ. ಈಗ ಎಲ್ಲ ರೀತಿಲಿಂದ ಮಾಡ್ಯಾರ. CC ರೋಡ್ ಮಾಡ್ಯಾರ, ಗುಡಿ ಗುಂಡಾರಗಳಿಗೂ ತಮ್ಮ ಕೈಲಾದ್ರೂ ಸಹಾಯ ಮಾಡ್ಯಾರ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಕಡೇಚೂರು ಗ್ರಾಮದಲ್ಲಿದ್ದೀನಿ. ಕಡೇಚೂರು ಗ್ರಾಮದ ಅಂತಂದ್ರೆ ಒಂದು ರೀತಿಯಿಂದ ಇಂಡಸ್ಟ್ರಿಯಲ್ ಹಬ್ ಇರುವಂತದ್ದು. ಇಂಡಸ್ಟ್ರಿಯಲ್ ಕೂಡ ಸಾಕಷ್ಟು ಪೊಲ್ಯೂಷನ್ ಸಮಸ್ಯೆಯಿಂದ ಇಲ್ಲಿರ್ತಕ್ಕಂಥ ಜನರು ಬಳಲ್ತಾ ಇದ್ದಾರೆ. ಮತ್ತೊಂದು ಕಡೆಗೆ MLA ಶರಣಗೌಡ ಕಂದಕೂರ್ ಈ ಒಂದು ಕಡೇಚೂರು ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಕೈಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಮತದಾರರು ಶರಣಗೌಡ ಕಂದಕೂರ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಶರಣಗೌಡ ಕಂದಕೂರ್ ಬಂದಾದ್ಮೇಲೆ, ಅವ್ರು ಶಾಸಕರಾದ್ಮೇಲೆ ಏನೆಲ್ಲ ಕೆಲಸಗಳಾಗಿವೆ ನಿಮ್ಮಲ್ಲಿ? ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಯಾಕಂತಂದ್ರೆ ಅವರು JDS ಪಕ್ಷದ ಒಂದು ಶಾಸಕರಿದ್ದಾರೆ. ಅದೇ ರೀತಿ ಮೇಲೆ ಕೂಡ ಸರ್ಕಾರ ಕೂಡ JDS ಇರಬೇಕಾಗುತ್ತದೆ. ಯಾಕಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಏನಪ್ಪ ಅಂತಂದರೆ ಭಾಳಷ್ಟು ಅಭಿವೃದ್ಧಿ ಬಗ್ಗೆ ಸರ್ಕಾರಗಳು ಒತ್ತು ಕೊಡ್ತಾ ಇಲ್ಲ. ಇವರು ಕೂಡ ಭಾಳಷ್ಟು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ. ಈ ನಮ್ಮ ಕಡೇಚೂರು ಬಾಡಿಯಲ್ಲಿ ಕುರಿತಾಗಿ ಈಗಾಗಲೇ ಅವರು ತಂದೆ ಇರಕಲ್ಕ ಶಾಸಕ ಮಾಜಿ ನಾಗನಗೌಡ ಕಂದಕೂರು ಸಾಹೇಬ್ರು ಇರಕಲ್ಕೂ 2017ರಿಂದ ಏನಪ್ಪ ಅಂತಂದ್ರೆ ಹೋರಾಟ ಮಾಡಿ ಅವರು 2018ಕ್ಕೆ ಶಾಸಕರು. 2019ರಲ್ಲಿ ಕೂಡ ಇಲ್ಲಿ ಕೆಮಿಕಲ್ ಬಾಯ್ಲರ್ ಫ್ಯಾಕ್ಟ್ರಿ ಏನಪ್ಪ ಅಂತಂದರೆ ಬ್ಲಾಸ್ಟ್ ಆಗಿ ಒಂದು 3 ಜನ ಏನಪ್ಪ ಅಂದರೆ ಕಡೇಚೂರವರು 2 ಸ್ಥಳೀಯರು ಮೃತಪಟ್ಟರು. ಒಬ್ಬರು ಏನಪ್ಪ ಅಂತಂದರೆ ಒಡಿಸ್ಸಾದವರು ಲೇಬರ್ ಮೃತಪಟ್ಟಾಗ ಅವತ್ತು ಶಾಸಕರು ಧನ ಸಹಾಯ ಏನಪ್ಪ ಅಂದರೆ ಸರ್ಕಾರದಿಂದ ಸಹಾಯ ಸಹಕಾರ ಕೂಡ ನೀಡಿದರು. ಶರಣಗೌಡ ಬಂದ ಮೇಲೆ ನಿಮ್ಮ ಈ ಒಂದು ಗ್ರಾಮದಲ್ಲಿ ಏನೆಲ್ಲ ಕೆಲಸಗಳಾಗಿವೆ? ಈಗ ನಮ್ಮ MLA ಸಾಹೇಬ್ ಅವರು ಈ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕೈಲಿ ಆಗ್ತಕ್ಕಂಥ ಕೆಲಸಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ಇನ್ನೊಂದು ಸರ್ಕಾರ ಇಲ್ಲದೆ ಕಾರಣದಿಂದ ಅನುದಾನದ ಕೊರತೆ ಇರುವುದರಿಂದ ಭಾಳಷ್ಟು ಕೆಲಸಗಳು ಇನ್ನೂ ನೆನಗುದ್ದು ಬಿದ್ದಿರುತ್ತವೆ. ಅವರು ಈ ಒಂದು ನಮ್ಮ ಕಡಚೂರು ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನು
ಏನು ಗಮನದಲ್ಲಿ ಇಟ್ಟುಕೊಂಡು ಅವರೇನು ಸದನದಲ್ಲಿ ಏನು ಮಾತನಾಡಿದರು ಅದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈಗ ನಿಮ್ಮ ಶಾಸಕರು ನಿಮ್ಗೆ ಏನಾದ್ರು ಭೇಟಿ ಆಗ್ಬೇಕಂದ್ರೆ ಸಿಗ್ತಾರಾ? ನಿಮ್ಮ ಊರಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ನೀವು ಭೇಟಿ ಆಗ್ಬೇಕು ಅಂತ ಸಿಗ್ತಾರಾ? ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ? 100% ಆ ಥರ ಶಾಸಕರು ನಾವು ಇವತ್ತಿನವರೆಗೆ ನೋಡಿಲ್ಲ ಯಾವುದೇ ಆಗಲಿ. ಇವತ್ತು ಜನಸಂಪರ್ಕ ಆಗಲಿ ಪ್ರತಿಯೊಂದು ಜಾತ್ರಿತವಾಗಿ ನಡೀತಲ್ಲಿ. ಯಾವುದೇ ಒಂದು ಯಾದಗಿರಿಯಲ್ಲಿ ನಾವು ಹೋಗ್ತೀವಲ್ಲ, ನಾನು ಸುತ್ತಮುತ್ತ ಆಲ್ಮೋಸ್ಟ್ ಒಂದು 5-6 MLA ಜೊತೆಗೆ ಸವಾಸ ಆ ಜನಸಂಪರ್ಕ ಆಗಲಿ ಆ ಕೇಂದ್ರ ಬಿಂದು ಎಲ್ಲಿ ಇಲ್ಲ ಆ ಥರ ಯಾವುದೇ ಆಗಲಿ. ಇವನ್ ಒಂದು ಫೋನ್ ಕಾಲ್ ಮಾಡಿದ್ರೆ ಅಟೆಂಡು. ಈಗ ಅಟ್ಲೀಸ್ಟ್ ಈಗ ಮಾಡಲಿಲ್ಲ ಅಂದ್ರೆ ಒಂದು 2-3 ತಾಸಲ್ಲಿ ಏನಾಗಿದೆ ಏನೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಪ್ರತಿಯೊಂದು ಡೆವಲಪ್ಮೆಂಟ್ಗೆ ಒಂದು ಒತ್ತು ಕೂಡ ಕೊಡ್ತಾರೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ರೈತರೊಬ್ಬರ ಜಮೀನಲ್ಲಿದ್ದೀನಿ. ರೈತರ ಕಷ್ಟ ಸುಖಗಳನ್ನು ಶಾಸಕ ಶಾಣಗೌಡ ಕಂದಕೂರ್ ಅವರು ಕೇಳ್ತಾರೆ. ಅವ್ರನ್ನ ಮಾತಾಡ್ಸಾ ಹೋಗ್ತೀನಿ. ಈಗ ನಿಮ್ಮ ಶಾಸಕರು ಶಾಣಗೌಡ ಕಂದಕೂರ್ ಇದಾರೆ, ಹೌದಾ? ನಿಮ್ಮ ರೈತರ ಕಷ್ಟ ಸುಖ ಏನಾರ ಕೇಳ್ತಾರ? ಕೇಳ್ತಾರ್ರಿ ಸರ್, ಕೇಳ್ತಾರೆ, ಬರ್ತಾರ್ರಿ ಅವ್ರು, ಕೇಳ್ತಾರೆ ಸರ್. ಏನಂತ ತೊಂದರೆ ಇದ್ರೆ ಹೊಲದಲ್ಲಿ ಬಂದು ಮೀಟಿಂಗ್ ಮಾಡ್ರಿ ಸರ್ ಅವರಲ್ಲಿ. ಸರ್, ಮೊದಲನೇದಾಗಿ ನಿಮ್ಮೂರವರೇ ಶಾಣಗೌಡರು ಶಾಸಕರಿದ್ದಾರೆ, ಏನ್ ಹೇಳ್ತೀರಿ? ಅವರು ಅಭಿವೃದ್ಧಿ ಅವ್ರ ತಂದೆಯವರಿದ್ದಾಗೂ 5 ವರ್ಷ ಮಾಡಿದ್ದ. ಇವರ ಮಗನ 2 ವರ್ಷನೂ ಚೆನ್ನಾಗಿ ಆಗಿದೆ. 50 ವರ್ಷದಿಂದ ಆಗಲಾರ್ದು ಈಗ 5 ವರ್ಷದಾಗ ಅವ್ರು ಅಪ್ಪಾಜಿ ಅವ್ರು ಮಾಡ್ಯಾರ. ಬೇರೆ ಶಾಸಕರು ನೋಡಿರಿ, ಈಗ ನಿಮ್ಮೂರದವರೇ ಶಾಸಕರಿದ್ದಾರೆ. ಮೊದಲನೇದಾಗಿ ನಿಮ್ಮೂರದವರೇ ಶಾಸಕರು ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಹೆಂಗ ಅನಿಸುತ್ತೆ? ಭಾಳ ಹೆಮ್ಮೆ ಆಗ್ಯದ ಸರ್ ನಮ್ಗೆ. 50 ವರ್ಷ, ನನಗೆ 63 ವರ್ಷ ವಯಸ್ಸಾಗ್ಯದ. ಈಗ 50 ವರ್ಷದಿಂದ ನನಗೆ ಓಟ್ ಹಾಕ್ಲಿಕ್ಕತ್ತೀವಲ್ಲ, ನೋಡ್ಲಿಕ್ಕತ್ತೀವಿ. 40 ವರ್ಷ 50 ವರ್ಷ ಖರ್ಗೆ ಸಾಬ್ರವರು ಅಂದರೆ ಜನರಿಗೆ ಪರಿಚಯನೇ ಇಲ್ಲ. ಅವರು ದೊಡ್ಡವ್ರ ಲೀಡರ್ದವ್ರಿಗೆ ಎಲ್ಲಿ ಬೆಂಗಳೂರು ಗುಲ್ಬರ್ಗ, ಇವರು ಯಾದಗಿರಿಗೆ ಇರ್ತಾರೆ. ಗುರುಮಿಟ್ಕಲ್ದಾಗ ಆಫೀಸ್ ಮಾಡ್ಯಾರ. ಬುಧವಾರ ಗುರುಮಿಟ್ಕಲ್, ಗುರುವಾರ ಇಲ್ಲಿ ಯಾದಗಿರಿಗ. ಯಾವಾಗ ಹೋದ್ರೆ ಸಿಗ್ತಾರಮ್ಮ, ಇಲ್ಲ ಅಲ್ಲಿ ಮನೆಗೆ ಸಿಗ್ತಾರೆ. ರಾತ್ರಿ ಹೋದ್ರೆ ಯಾರನ್ನ ಬಡವರು ಹೋದರೆ ಏನನ್ನ ಪೂರಾ ಅನಾಥರಿದ್ದರೆ ನಮ್ಗೆ ದವಾಖಾನಿಗೆ ಹೋಗ್ಬೇಕಂದ್ರೆ 50 ಸಾವಿರ ಎಷ್ಟೋ ಸಹಾಯ ಮಾಡ್ತಾರೆ. ನಮ್ಮೂರು ಅಷ್ಟೇ ಅಲ್ಲ, ಎಲ್ಲ ಊರವ್ರು ಅಂತಾರೆ ಇಂಥ MLA ಸಿಗೋದಿಲ್ಲ ನಮ್ಗೆ. ಒಳ್ಳೆಯವರು, ಭಾಳ ಒಳ್ಳೆಯವರು, ಹಚ್ಚಿಗಂತಾರೆ ರೈತರಿಗೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಬಗ್ಗೆ, ರೈತರ ಬಗ್ಗೆ ದನಿ ಎತ್ತಿದಂಥ ಏಕೈಕ ನಾಯಕ ನಮ್ಮ ಶಾಣಗೌಡ ಸರ್. ಕ್ಷೇತ್ರ ಶಾಸಕರು ಯೂತ್ ಐಕಾನ್ ಅಂತ ಕರೀತಾರೆ ಶಾಣಗೌಡ ಕಂದಕೂರ್. ಇವ್ರು ಶಾಸಕರಾದ್ಮೇಲೆ ಏನು ಕೆಲಸಗಳಾಗಿವೆ ನಿಮ್ಮಲ್ಲಿ? ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಳು ಎಲ್ಲಾನು. ಈಸ್ ವೆರಿ ಗುಡ್ ಪರ್ಸನ್. ಈಸ್ ಡನ್ ಆಲ್ ದ ವರ್ಕ್ ಟು ಎವ್ರಿ ಪರ್ಸನ್. ಐ ಹೋಪ್ ದಿಸ್ ಟೈಮ್ ಹಿ ಹ್ಯಾಸ್ ಟು ಕಮ್.